ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸಮೀಕ್ಷಣಾ ಘಟಕ, ಸ್ಮೈಲ್ ಫೌಂಡೇಶನ್ ಗದಗ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯ ಶಿರಹಟ್ಟಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಾಲೆಹೊಸೂರು ಮತ್ತು ಗ್ರಾಮ ಪಂಚಾಯಿತಿ ದೊಡ್ಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಗಳವಾರ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಸಮೀಕ್ಷಣಾಧಿಕಾರಿ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ವೆಂಕಟೇಶ ರಾಠೋಡ, ಸ್ತ್ರೀ ರೋಗ ಮತ್ತು ಪ್ರಸೂತಿ ತಜ್ಞೆ ಡಾಕ್ಟರ್ ಸುನೀತಾ ಮಾತನಾಡಿದರು. ಡಾಕ್ಟರ್ ಸುನೀಲ್, ಡಾಕ್ಟರ್ ರವಿ ಕಡಗಾವಿ, ಅಮರಪ್ಪ ಗುಡಗುಂಟಿ, ಚಂದ್ರು ಇಳಿಗೇರ, ಕೃಷ್ಣ ಲಮಾಣಿ, ಮಲ್ಲೇಶ್ ಮಂಡಮ್ಮನವರ, ನಾನಪ್ಪ ಲಮಾಣಿ, ಶಂಕರಪ್ಪ ಲಮಾಣಿ, ನಿಂಗಪ್ಪ ಬಂಕಾಪುರ, ಪಕ್ಕೀರಗೌಡ ಭರಮಗೌಡ್ರ, NH ಹಡಪದ, ಬಸವರಾಜ್ ಹೆಸರೂರ, ಗುಡ್ಡಪ್ಪ ಹಡಪದ, ರವಿ ಬಜಕ್ಕನವರ, ಗ್ರಾಮ ಪಂಚಾಯತ್ PDO KK ರಿಯಾಜ್, ಕಾರ್ಯದರ್ಶಿ ರಾಮಯ್ಯ ಗುರುವಿನ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಅಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಯಾರ್ಯಾರು ಮಹಿಳೆಯರಿದ್ದಾರೆ 15ರಿಂದ 70 ವರ್ಷದವರು ನಿಮ್ಗೆ ಏನೇ ಸಮಸ್ಯೆ ಇರ್ಬೋದು, ಸಣ್ಣ ಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆ ಇರ್ಬೋದು, ಇಲ್ಲ ಗರ್ಭಿಣಿಯವರು, ಆಮೇಲೆ ಡೆಲಿವರಿ ಆಗಿರೋರು, ಇಲ್ಲ ವಯಸ್ಸಾಗಿರೋರಲ್ಲಿ ಏನಾದರೂ ಬಳಿ ಮುಟ್ಟು, ರಕ್ತಸ್ರಾವ, ಆ ಥರ ಸೊಂಟ ನೋವು ಏನೇ ಸಮಸ್ಯೆ ಇದ್ರೂ ನಮ್ಮನ್ನು ತೋರಿಸ್ಕೋಬೋದು. ಯಾಕಂದ್ರೆ ಮೇನ್ ನಾವು ಇಲ್ಲಿ ಬಂದಿರೋದು ನಿಮಗೆ ಕ್ಯಾನ್ಸರ್ಸ್ ಅದು ಎಲ್ಲ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ಅಂತಲೇ ಬಂದಿರೋದು. ನಿಮ್ಗೆ ಕ್ಯಾನ್ಸರ್ ಅಂದರೆ ಗೊತ್ತಲ್ಲ. ಸೊ ಮಹಿಳೆಯರಲ್ಲಿ ಜಾಸ್ತಿ ಸ್ತನ ಮತ್ತು ಗರ್ಭಕೋಶ, ಗರ್ಭಕಂಠ, ಅಂಡಾಶಯ ಅಂತ ಈ ಥರ 3-4 ಕ್ಯಾನ್ಸರ್ಸ್ ತುಂಬ ಕಾಮನ್. ಕ್ಯಾನ್ಸರ್ದು ಒಂದು ತೊಂದರೆ ಏನಂದರೆ ಲೇಟಾಗಿ ಗೊತ್ತಾಗುತ್ತೆ. ಅದು ನಾವು ಬೇಗ ಕಂಡುಹಿಡಿದ್ರೆ ಅದು 100% ಕ್ಯೂರ್ ಮಾಡ್ಬೋದು. ಅದೇ ರೀಸನ್ಗೆ ನೀವು ಪದೇ ಪದೇ ಈ ಥರ ಮಹಿಳೆ ಪ್ರಸೂತಿ ಡಾಕ್ಟರ್ ಹತ್ರ ಬಂದು ಚೆಕಪ್ ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ ಮಾಡಿಸ್ತಾ ಇದ್ರೆ ನಿಮ್ಮ ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚಿ ಅದಕ್ಕೆ ಪೂರ್ಣ 100% ಟ್ರೀಟ್ಮೆಂಟ್ ಮಾಡುವಂಥ ಫೆಸಿಲಿಟಿ ಇದೆ ಈಗಿನ ಇದರಲ್ಲಿ. ಆದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡಿ ಸಣ್ಣ ಸಣ್ಣ ತೊಂದರೆ ನೆಗ್ಲೆಕ್ಟ್ ಮಾಡ್ತಾರೆ. ಕೊನೆಗೆ ಲೇಟಾಗಿ ಬಂದಾಗ ಅದು ಲೇಟ್ ಸ್ಟೇಜ್ ಹೋದರೆ ಯಾವ ಡಾಕ್ಟರ್ ಕೂಡ ಹೆಲ್ಪ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನಿಮ್ದು ಏನೇ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ನೀವು ಮನ್ಸು ಬಿಚ್ಚಿ ನನ್ನ ಹತ್ರ ಮಾತಾಡಿ, ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ ಅಂತ. ಇದೊಂದು ಕಾಳಜಿ ವಹಿಸಿ. ಮುಂಜಾನೆ ಏನೋ ಒಂದು ಮಾಡ್ರಿ, ನೀವು ವಾಕಿಂಗ್ ಮಾಡ್ರಿ, ಇಲ್ಲಾಂತಂದ್ರೆ ಏನೋ ಒಂದು ಸ್ವಲ್ಪ ರನ್ನಿಂಗ್ ಮಾಡಿದ್ರು ನಡೀತೈತಿ. ಕೆಲವೊಬ್ರು ಏಜ್ ಇದ್ದವ್ರು ಸೈಕ್ಲಿಂಗ್ ಮಾಡ್ರಿ. ಸೊ ಆರೋಗ್ಯದ ಬಗ್ಗೆ ಎಲ್ಲ ಸ್ವಲ್ಪ ಕಾಳಜಿ ವಹಿಸ್ರಿ. ನಿಮ್ಮ ಆರೋಗ್ಯ ಗಟ್ಟಿಮುಟ್ಟಾಗಿ ಇಟ್ಕೊರಿ. ಯಾಕಂದ್ರೆ ಪ್ರತಿಯೊಂದು ಜೀವನೂ ಇಂಪಾರ್ಟೆಂಟ್. ಅದರಲ್ಲಿ ನೀವೇನು ಹಿರಿ ಜೀವಗಳು ಇದಿರಲ್ಲ ಅದು ಭಾಳ ಇಂಪಾರ್ಟೆಂಟ್. ನೀವು ಒಬ್ಬರಿದ್ರ ಅಂತಂದ್ರೆ ನಿಮ್ಮ ಮನೆತನ ಎಲ್ಲ ಬರೀ ಕುತ್ತಲ್ಲೇನ ನೀವು ಕಂಟ್ರೋಲ್ ಮಾಡ್ತಿರ್ತೀರಿ, ಮ್ಯಾನೇಜ್ ಮಾಡ್ತಿರ್ತೀರಿ. ಸೊ ನೀವು ಹಿರಿ ಜೀವಗಳು ಭಾಳ ಇಂಪಾರ್ಟೆಂಟ್ ಇದ್ದೀರಿ. ನಿಮ್ಮ ಆರೋಗ್ಯ ಎಲ್ಲ ಕಾಪಾಡ್ಕೊರಿ. ಇವತ್ತು ಮತ್ತೆ ಇನ್ನೊಂದು ನಮ್ಮ ಕಣ್ಣಿನ ಟೀಮ್ ಒಂದು ಬಂತು, ಅದನ್ನೊಂದು ಹೇಳೋದು ಮರ್ತೆ ನಿಮಗೆ. ಅವ್ರು ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥ ಕಣ್ಣಿನ ಟೀಮ್ ಅವರು. ಸೊ ಇವತ್ತು ಯಾರಿಗಾರ ಪೊರೆಗಿರಿ ಏನಾರು ಬಂದೈತಪ್ಪ ಅಂತಂದ್ರೆ ಆ ಪೊರೆ ಬಂದವ್ರಿಗೆ ಇಲ್ಲೆಲ್ಲ ಸ್ಕ್ರೀನ್ ಮಾಡಿ ಅವ್ರಿಗೆ ಇಲ್ಲೇ ಜಿಲ್ಲಾಸ್ಪತ್ರೆಯಲ್ಲಿ ಅವ್ರದ್ದು ಒಂದು ವೆಹಿಕಲ್ ಕಳಿಸಿ ನಿಮಗೆ BP ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇದೆಯಪ್ಪ ಅಂತಂದ್ರೆ ನಿಮ್ಮ ಕಣ್ಣಿನ ಪೊರೆನೂ ಫ್ರೀ ಮಾಡಿ ಕಳಿಸ್ತೀವಿ. ಇದು ಒಂದು ಇವತ್ತು ಸ್ಕೀಮ್ ಬಂದಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಏನಾರು ಬೇಕಪ್ಪ ಅಂತಂದ್ರೆ ನಮ್ಮ ಆಶಾದವ್ರು ಇರ್ತಾರೆ, ನಮ್ಮ ಮಲ್ಲೇಶ್ ಅಣ್ಣರು ಇರ್ತಾರೆ, ಆಮೇಲೆ ನಮ್ಮ ಕೃಷ್ಣಣ್ಣರು ಇರ್ತಾರೆ. ಸೊ ಅವ್ರ ಕಡೆ ಇನ್ನೂ ಹೆಚ್ಚಿನ ಮಾಹಿತಿ ತಗೋರಿ. ಹೆಚ್ಚಿಗೆ ಸಮಯ ವೇಸ್ಟ್ ಮಾಡ್ಲಾರ್ದಂಗೆ ನಾವೀಗ ಒಂದು ಕ್ಯಾಂಪ್ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಇಲ್ಲಿ ಕರೆದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದ ಹೇಳಿಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ.